ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬೆಂಗಳೂರಲ್ಲಿದ್ದೀನಿ. ನನ್ನ ಫ್ರೆಂಡ್ ಮದುವೆ ಇದೆ ಇವತ್ತು ನಾಳೆ, ಸೊ ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಮ್ಮ ಚಿಕ್ಕಮ್ಮನ ಮನೇಲಿದ್ದೀನಿ. ಈಗ ನಾನು ಸ್ವಲ್ಪ ಹೇರ್ ವಾಶ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಮನೇಲೇ ಮಾಡ್ಕೋಬೋದಿತ್ತು ಆಬ್ವಿಯಸ್ಲಿ, ಬಟ್ ತುಂಬ ಮೋಡ ಆಗಿದೆ. ನನಗೆ ಈ ಟೈಮಲ್ಲಿ ತಲೆ ಸ್ನಾನ ಮಾಡ್ಕೊಂಡಾಗ ನೈಟ್ ತನಕ ನನ್ನ ಕೂದಲು ಒಣಗಲ್ಲ. ಎಷ್ಟೇ ಹೇರ್ ಡ್ರೈಯರ್ ಯೂಸ್ ಮಾಡಲಿ ಕೂದಲು ಒಣಗಲ್ಲ, ಒಂಥರ ಹಂಗೆ ಒದ್ದೇ ಇರುತ್ತೆ ನೈಟ್ ಆದ್ರೂ. ಸೊ ಅದಕ್ಕೋಸ್ಕರ ಫಂಕ್ಷನ್ ಅಟೆಂಡ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಹೇರ್ ಡ್ರೈ ಬ್ಲೋ ಡ್ರೈ ಮಾಡ್ಸ್ಕೊಂಡು ಬರ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಓಕೆ ಗೈಸ್, ನಂದು ನಾರ್ಮಲ್ ಹೇರ್ ವಾಶ್ ಜೊತೆಗೆ ಸ್ಟ್ರೈಟ್ ನಂದಿರೋದು ಹಂಗೆ ಡ್ರೈ ಮಾಡಿಸ್ಕೊಂಡೆ. ನಾನು ಸ್ಟ್ರೈಟ್ ಏನಿರುತ್ತೆ ಹಿಂಗೆ ಕಾಣುತ್ತೆ ನಾರ್ಮಲ್ಲು. ಸೊ ಲೆಟ್ಸ್ ಗೋ ಹೋಮ್ ನಾವು. ಮಧ್ಯಾಹ್ನದ ಊಟ ಕಾರ್ನ್ ಪಲಾವ್ ನಮ್ಮ ಚಿಕ್ಕಮ್ಮ ಮಾಡ್ತಾ ಇದ್ದಾರೆ. ಇವಾಗ 2 ಗಂಟೆ ಆಗಿದೆ. ಗಮ್ಮಂತಿದೆ ಸ್ಮೆಲ್. ಆ್ಯಕ್ಚುಲಿ ಬಾಸ್ಮತಿ ರೈಸಾ? ಬಿರಿಯಾನಿ ಥರ ಕಾರ್ನ್ ಬಿರಿಯಾನಿ ಗೈಸ್. ಕಾರ್ನ್ ಬಿರಿಯಾನಿ ರೆಡಿ ಆದಮೇಲೆ ಟೇಸ್ಟ್ ಮಾಡಿ ಹೇಳ್ತೀವಿ ಗೈಸ್. ಬಿಸಿ ಬಿಸಿ ಕಾರ್ನ್ ಪಲಾವ್. ವೆದರು ಈಚೆಗಡೆ ಫುಲ್ ತಣ್ಣ ಗಾಳಿ ಹೊಡಿತಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ. ಬಿಸಿ ಬಿಸಿ ಬೇರೆ ಇದೆ, ಚೆನ್ನಾಗಿದೆ ಗೈಸ್. ತುಂಬ ಈಸಿ ರೆಸಿಪಿ ಕೇಳಬೇಡಿ, ಅದೇ ನನಗೆ ನಾನು ಮಾಡಿದ್ದಲ್ಲ ಅಷ್ಟೇ. ಓಕೆ ಗೈಸ್, ನಾನಿವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಅಲ್ಲಿಂದ ಸಂಜೆ ರೆಡಿಯಾಗಿ ಹೋಗೋಕ್ಕೆ ಆಟೋ ಬಂದಿದೆ. ಸೊ ಬನ್ನಿ. ಮಳೆ ಬೇರೆ ಬಂದಿದೆ ನೋಡಿ, ಎಲ್ಲ ಒದ್ದೆ ಹೆಂಗಾಗಿದೆ. ಫುಲ್ ಕ್ಲೀನ್ ಮಾಡಿಲ್ಲ ಯಾಕೆ. ಸೊ ನನ್ನ ಆಟೋ ಬಂದಿದೆ, ಬನ್ನಿ ಹೋಗೋಣ. ಓಕೆ ಗೈಸ್, ನಾನು ರೆಡಿಯಾಗಿದ್ದೀವಿ. ನನ್ನ ಔಟ್ಫಿಟ್ ಇದು, ಔಟ್ಫಿಟ್ ಇದು ನಂದು ಆಫ್ ಸ್ಯಾರಿ. ಬೇಡ ಬೇಡ, ರವೆ ಸ್ವಲ್ಪ ಚಟ್ನಿ ಇದೆಯಾ? ಹೇ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ. ಸೊ ಇವತ್ತು ಬೆಳಗ್ಗೆ ಮುಹೂರ್ತ ಇದೆ. ಮುಹೂರ್ತ 11:45. ಸೊ ನಾನು ಜೊತೆ ಲೇಟಾಗಿದ್ದು ಇನ್ನೂ ಓಡಾಡ್ತಾ ಇದ್ದೀವಿ. ರೆಡಿ ಆಗಬೇಕು. ನಾನಿನ್ನೂ ಬಿಸಿನೀರು ಕುಡಿತಾ ಇದ್ದೀನಿ. ಬನ್ನಿ ಗೈಸ್, ರೆಡಿ ಆಗೋಣ. ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ರೆಡಿ ಆಗಬೇಕು. ಆಗಲೇ 9:45 ಹೋಗ್ಬಿಡ್ತು. ಇನ್ನು 1 ಅವರಲ್ಲಿ ಲೈಕ್ 11:30 11:45 ಅಷ್ಟರಲ್ಲಿ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಸ್ನಾನ ಮಾಡ್ಕೊಂಡು ಅದು ಸೀರೆ ಉಡ್ಕೊಂಡು ರೆಡಿ ಆಗೋಷ್ಟರಲ್ಲಿ ಆಗೋಗುತ್ತೆ. ಆ್ಯಂಡ್ ಇವತ್ತು ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಅದಾಗುತ್ತೆ. ನಿನ್ನೆ ಆಗಲಿಲ್ಲ, ನೋಡೋಣ ಇವತ್ತಾಗುತ್ತಾ ಅಂತ. ಬಾ. ಸೊ ಗೈಸ್, ನಾನು ಹಿಂಗೆ ರೆಡಿ ಆಗಿದ್ದೀವಿ. ಬೆಳಕು ಜಾಸ್ತಿ ಕಾಣ್ತಿಲ್ಲ, ಬಟ್ ಇಷ್ಟೇ ನೋಡ್ಕೊಳ್ಳಿ ಇದ್ರದ್ದು ಔಟ್ಫಿಟ್. ಆಮೇಲೆ ಇನ್ನೊಂದ್ಸತಿ ತೋರಿಸೋದಾಯ್ತು. ಬೆಳಕು ಹೊಡಿತಿದೆ, ಆಪೋಸಿಟಲ್ಲಿ ನಿಂತಿದ್ದೀವಿ ಬೆಳಕಿಗೆ. ಸೊ ಗೈಸ್, 11:15 ಆಗಿದೆ. ನಾವು ಟೀ ಕುಡ್ಕೊಂಡು ನೋಡೋಣ ಅಂತ ಇನ್ನೂ ಇಲ್ಲೇ ಇದ್ದೀವಿ. ಇಲ್ಲ ಅಂದರೆ 11:45 ಮುಹೂರ್ತ. ಹೋಗೋಷ್ಟರಲ್ಲಿ 12 ಗಂಟೆ ಆಗುತ್ತೆ ಅನಿಸುತ್ತೆ. ಟ್ರಾಫಿಕ್ಕು ಅದು ಇದು ಇಂದ. ಸಂಡೇ ಬೇರೆ ಇವತ್ತು. ಅದು ಬೂಂದಿ ಬೇಡ.
ಸೊ ಗೈಸ್ ಬನ್ನಿ ಮದುವೆ ಮುಗಿಸ್ಕೊಂಬಂದು ನಾನು ಜೊತೆ ತುಂಬ ಹೊತ್ತಾಯಿತು. ಸೊ ನಾನಿವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ವಾಪಸ್. ನನ್ನ ಸೂಟ್ ಕೇಸ್ನ ಇಲ್ಲೇ ಇಡ್ತಾ ಇದ್ದೀನಿ ಬಿಕಾಸ್ ಅದು ಫಂಕ್ಷನ್ಗೆ ಅಂತ ತೊಗೊಂಬಂದಿದ್ದು. ಆ್ಯಂಡ್ ನಾನು ಟ್ಯೂಸ್ಡೇ ಮತ್ತೆ ಇಲ್ಲಿ ಬಂದು ಮತ್ತು ಥರ್ಸ್ಡೇ ನಾನು ಊರಿಗೆ ಇಲ್ಲಿಂದನೇ ಹೋಗ್ತೀನಿ. ಸೊ ಮತ್ತೆ ಸೂಟ್ ಕೇಸ್ ಯಾಕೆ ಓಡಾಡೋದು ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇದು ನನ್ನ ಬ್ಯಾಗ್ ಆ್ಯಂಡ್ ನನ್ನ ಬ್ಯಾಕ್ ಪ್ಯಾಕ್ ಎತ್ಕೊಂಡು ಹೊರಡೋಣ ಚಿಕ್ಕಮ್ಮನ ಮನೆಗೆ. ಲೆಟ್ಸ್ ಗೋ. ಓಕೆ ಗೈಸ್, ಐ ಆಮ್ ರೆಡಿ. ಕನ್ನಡ ಇಸ್ ಮಸ್ಟ್. ಮೂವಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಚಿಕ್ಕಮ್ಮ ಸಯ್ಯಾದ ಮೂವಿಗೆ. ಸೊ ಆ ಮೂವಿ ಓವರ್ ಐಪ್ಡ್ ಇದೆಯಾ ಅಥವಾ ಚೆನ್ನಾಗಿದೆಯಾ ಅಂತೆಲ್ಲ ಹೇಳ್ತೀನಿ. ಸೊ ಬನ್ನಿ ಹೋಗೋಣ ಮೂವಿಗೆ. ಬಾತ್ರೂಮಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಲೈಟಿಂಗ್ ಇಲ್ಲಿ ಚೆನ್ನಾಗಿದೆ. ಸ್ವಲ್ಪ ಕತ್ಲೆ ಆಗ್ತಾ ಇದೆ, ಮೋಡ ಆಗಿದೆ ಬೆಂಗಳೂರಿನಲ್ಲಿ. ಸೊ ಲೆಟ್ಸ್ ಗೋ ಗೈಸ್. ನನ್ನ ಔಟ್ಫಿಟ್ ಕಾಣಿಸಲ್ಲ, ಇದೊಂದು ಸ್ವೆಟರ್ ಥರ ಹಾಕಿದ್ದೀನಿ ಬಿಕಾಸ್ ಚಳಿ ಆಗುತ್ತೆ. ಓಕೆ ಗೈಸ್, ಫೈನಲಿ ವಿ ರೀಚ್ಡ್ ಮಾಲಾ ಫ್ಯಾಷನ್. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಮಾಲ್ಗೆ. ಬಂದು ಆಲ್ಮೋಸ್ಟ್ ಒಂದು ವರ್ಷ ಆಗಿದೆಯೇನೋ ಈ ಮಾಲು. ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇವಾಗ ಐನಾಕ್ಸ್ಗೆ ಹೋಗ್ಬೇಕು. ಆಫ್ಟರ್ ಮೂವಿ ಗೈಸ್, ಮೂವಿ ಒಂದು ರೆಗ್ಯುಲರ್ ಪಾಪ್ಕಾರ್ನ್ 250 ಇದೆ ಗೈಸ್. 250. ನಾಳೆ ನಮ್ಮ ಚಿಕ್ಕಮ್ಮ ಇಬ್ಬರು ತೊಗೊತಾ ಇದ್ದೀವಿ. ನೋಡೋಣ ಎಷ್ಟು ದುಡ್ಡು ಬರುತ್ತೆ ಅಂತ. ಇಲ್ಲಿ ರೆಗ್ಯುಲರು ಇಷ್ಟಿದೆ ಅಂತ ಇದೆ, 90 ಗ್ರಾಮ್ಸ್. ಲೆಟ್ಸ್ ಸಿ. 250ಗೆ ಇಷ್ಟೊಂದು ಕೊಟ್ಟಿದ್ದಾರೆ, ಪರವಾಗಿಲ್ಲ. ಕಡಿಮೆನಾ? ಪರವಾಗಿಲ್ಲ, ನೋಡೋಣ ಮೂವಿ ಹೆಂಗಿದೆ ಅಂತ ಆಮೇಲೆ ಹೇಳ್ತೀನಿ. ನಾನು ನಮ್ಮ ಚಿಕ್ಕಮ್ಮ ಈಗ ಪಂಜಾಬ್ ಇಲ್ಲಿಗೆ ಬಂದಿದ್ದೀವಿ ಊಟ. ಸೊ ಟೈಮ್ 9:45 ಆಗಿದೆ. ಸೊ ಲೆಟ್ಸ್ ಸಿ. ಪಂಜಾಬ್ ಗ್ರಿಲ್ಲಲ್ಲಿ 15 ಮಿನಿಟ್ಸ್ ವೇಟಿಂಗ್ ಅಂತ ಅಂದರು. ಅದಕ್ಕೆ ನಾನು ನಮ್ಮ ಚಿಕ್ಕಮ್ಮ ಸೀಡ್ಲೆಸ್ ತಿಂದ್ವಿ ಗೈಸ್. ನಿನ್ನೆ ಸಯ್ಯಾದ ಮೂವಿ ನೋಡ್ಕೊಂಬಂದು ರಿವ್ಯೂ ಹೇಳ್ತೀನಿ ಅಂದೆ. ಮೂವಿ ಇಟ್ಸ್ ರಿಯಲಿ ಗುಡ್, ಚೆನ್ನಾಗಿದೆ ಮೂವಿ. ಹ್ಯಾಪಿ ಎಂಡಿಂಗ್ ಮಾಡಿದ್ದಾರೆ. ಬಟ್ ಇಟ್ ಈಸ್ ಓವರ್ ಹೈಪ್ಡ್ ಬೈ ಚಪ್ರೀಸ್ ಅಂತ ಅನ್ಬೋದು, ಅಥವಾ ಜೆನ್ಸೀಸೋ ಏನೋ. ನಾನು ಆಟೋ ಬರೋ ತನಕ ಕಾಯ್ತಿದ್ದೀನಿ. ಸೊ ಮೂವಿ ಇಸ್ ರಿಯಲಿ ಗುಡ್. ನಂಗೆ ಇಷ್ಟ ಆಯಿತು. ನಾರ್ಮಲಾಗಿ ಒಂದು ಸಿಂಪಲ್ ಲವ್ ಸ್ಟೋರಿ ಮೂವಿ ಅಷ್ಟೇ. ಬಾಲಿವುಡಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಮೂವಿ ನಾನು ಇವಾಗೇ ನೋಡಿದ್ದು. ಇಷ್ಟು ವರ್ಷ ನಾನು ಎಷ್ಟೊಂದು ಮೂವೀಸೇ ನೋಡಿರಲಿಲ್ಲ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾನು. ಯಾವ ವ್ಲಾಗು ಗೊತ್ತಿಲ್ಲ ಆ್ಯಕ್ಚುಲಿ. ಫುಲ್ ಬೋರಾಗಿ ಹೋಗ್ಬಿಟ್ಟಿದೆ ನನಗೆ ವ್ಲಾಗ್ ಮಾಡೋಕ್ಕೆ. ಹೋಗಿ ಓಡಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದೇನು ವ್ಲಾಗ್ ಮಾಡೋದು ಬೋರ್ ಆಗುತ್ತೆ. ಸೊ ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.